ಇಲಕಲ್ಲಿನ ನೇಕಾರ್ ಕಾಲೋನಿಯಲ್ಲಿ ನೀರಿಲ್ಲದೆ ನರಳಾಟ. ಆಕ್ರೋಶಗೊಂಡ ಜನತೆ ನಗರಸಭೆಗೆ ಮುತ್ತಿಗೆ. ಮಾರ್ಚ್ 2, 2026 ಇಲಕಲ್ ನಗರದ ವಾರ್ಡ್ ನಂಬರ್ 1 ನೇಕಾರ್ ಕಾಲೋನಿಯಲ್ಲಿ ಕಳೆದ 1 ತಿಂಗಳಿಂದ ಕುಡಿಯುವ ನೀರಿನ ಸರಬರಾಜು ಸ್ಥಗಿತಗೊಂಡಿರುವ ಹಿನ್ನೆಲೆ ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ವಾರ್ಡಿನ ಮುಖ್ಯಸ್ಥರಾದ ಶೇಖರಪ್ಪ ಶಾವಿ ಅವರ ನೇತೃತ್ವದಲ್ಲಿ ನಗರಸಭೆಗೆ ಮುತ್ತಿಗೆ ಹಾಕಿದ ಘಟನೆ ಇಂದು ನಡೆದಿದೆ. ಹೌದು, 24 ಗಂಟೆಗಳ ನೀರಿನ ಯೋಜನೆ ಇದ್ದರೂ ಜನರಿಗೆ ನೀರು ಸಿಗದಿರುವುದು ಸ್ಥಳೀಯರಲ್ಲಿ ಅಸಮಾಧಾನಕ್ಕೆ ಕಾರಣವಾಗಿದೆ. ಸ್ಥಳೀಯರ ಪ್ರಕಾರ ಕಳೆದ 1 ತಿಂಗಳಿಂದ ಕಾಲೋನಿಗೆ ನೀರು ಬಿಡಲಾಗುತ್ತಿಲ್ಲ. ಇದರಿಂದ ಜನರಿಗೆ ದಿನನಿತ್ಯದ ಕೆಲಸಗಳಿಗೆ ತೊಂದರೆ ಉಂಟಾಗಿದ್ದು, ವಿಶೇಷವಾಗಿ ಮಹಿಳೆಯರು ದೂರದ ಪ್ರದೇಶಗಳಿಂದ ನೀರು ತರಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಮಹಿಳೆಯರು ತಮ್ಮ ಅಳಲನ್ನು ಹೊರಹಾಕಿ, ಈ ಸಮಸ್ಯೆ ಇಂದಿನದ್ದಲ್ಲ, 2 ವರ್ಷಗಳಿಂದಲೂ ನೀರಿನ ಸರಬರಾಜಿನಲ್ಲಿ ಅನಿಯಮಿತತೆ ಇದೆ. ಹಲವು ಬಾರಿ ವಾರ್ಡಿನ ನಗರಸಭೆ ಸದಸ್ಯರಿಗೆ ಮನವಿ ಸಲ್ಲಿಸಿದರೂ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ ಎಂದು ಆರೋಪಿಸಿದರು. ನಗರಸಭೆಗೆ ತೆರಳಿ ಸಮಸ್ಯೆ ಬಗ್ಗೆ ವಿವರಿಸಲು ಯತ್ನಿಸಿದ ಸಾರ್ವಜನಿಕರಿಗೆ ಅಧಿಕಾರಿಗಳು ಸ್ಪಷ್ಟ ಉತ್ತರ ನೀಡದೆ ದರ್ಪದಿಂದ ಮಾತನಾಡಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ನಮ್ಮ ಸಮಸ್ಯೆಯನ್ನು ಆಲಿಸದೆ ಬೇಕಾಬಿಟ್ಟಿ ಉತ್ತರ ನೀಡಿ ನಿರ್ಲಕ್ಷ್ಯ ತೋರಿದ್ದಾರೆ ಎಂದು ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದರು. ಸ್ಥಳೀಯರ ಪ್ರಕಾರ 24 ಗಂಟೆಗಳ ನೀರಿನ ಯೋಜನೆ ಪರಿಣಾಮಕಾರಿಯಾಗಿ ಜಾರಿಯಾಗುತ್ತಿಲ್ಲ. ಯೋಜನೆ ಕಾಗದದಲ್ಲೇ ಉಳಿದಿದ್ದು ನೆಲಮಟ್ಟದಲ್ಲಿ ಯಾವುದೇ ಸುಧಾರಣೆ ಕಾಣುತ್ತಿಲ್ಲ ಎಂಬುದು ಜನರ ಆರೋಪವಾಗಿದೆ. ಪ್ರತಿಭಟನೆ ವೇಳೆ ಮಹಿಳೆಯರು ಹಾಗೂ ಸಾರ್ವಜನಿಕರು ತಕ್ಷಣವೇ ನೀರಿನ ಸರಬರಾಜು ಪುನರಾರಂಭಿಸುವಂತೆ ಆಗ್ರಹಿಸಿದರು. ಸಮಸ್ಯೆ ಪರಿಹಾರವಾಗದಿದ್ದರೆ ಮುಂದಿನ ದಿನಗಳಲ್ಲಿ ತೀವ್ರ ಹೋರಾಟ ಕೈಗೊಳ್ಳುವುದಾಗಿ ಎಚ್ಚರಿಕೆ ನೀಡಿದರು. ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ತುರ್ತು ಕ್ರಮ ಕೈಗೊಂಡು ಸಮಸ್ಯೆಗೆ ಶಾಶ್ವತ ಪರಿಹಾರ ಒದಗಿಸಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ನೇಕಾರ್ ಕಾಲೋನಿಯ ನಿವಾಸಿಗಳ ದಿನನಿತ್ಯದ ಬದುಕು ನೀರಿನ ಕೊರತೆಯಿಂದ ಸಂಕಷ್ಟಕ್ಕೀಡಾಗಿರುವ ಹಿನ್ನೆಲೆಯಲ್ಲಿ ಈ ಸಮಸ್ಯೆ ತಕ್ಷಣ ಪರಿಹಾರವಾಗಬೇಕೆಂಬುದು ಸ್ಥಳೀಯರ ಏಕಮತದ ಅಭಿಪ್ರಾಯವಾಗಿದೆ. ಈ ಸಮಸ್ಯೆಯು ಇತ್ತೀಚಿನ ದಿನಗಳಲ್ಲಿ ಊರಿನ ಎಲ್ಲ ವಾರ್ಡ್ಗಳಲ್ಲಿ ಕಂಡುಬರುತ್ತಿದ್ದು, ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಈ ಸಮಸ್ಯೆಯ ಕುರಿತು ತೀಕ್ಷ್ಣವಾಗಿ ಅವಲೋಕಿಸಿ ಶಾಶ್ವತ ಪರಿಹಾರ ನೀಡಬೇಕೆಂಬುದೇ ನಮ್ಮ ವಿಎನ್ ನ್ಯೂಸ್ ವಾಹಿನಿಯ ಆಶಯವಾಗಿದೆ. ಏನು ಸಮಸ್ಯೆ ಎದಕ್ಕೆ ಬಂದಿರಿ ನೀವು? ಯಾವ ಅಲ್ರಿ ನಿಮ್ಮ ಎಷ್ಟು ತಮ್ಮ ನೀರು ಬರೋದ? 20 ಸಲ ಹೋಯ್ಕೊಂಡಿದ್ದು ಒಂದಿನ ಬರ್ತಾನ ಮತ್ತೆ ಬಂದು ಹೇಳೋಗಿರ ನೀವಿಲ್ಲಿ? ಯಾಕಮ್ಮ ಏನಂತ ಹೇಳಿದ್ರು? ಅಲ್ಲ ಏನ್ ಹೇಳಿದ್ರು? ನಾಳೆ ಯಾವ ಬರ್ತಾ ನೀರು ಬರ್ತಾವು ಅದಷ್ಟೇ ವಿಡಿಯೋ ಮಾಡ್ಕೊಂಡು ಹೋಗೋದು, ಫೋಟೋ ಹೊಡ್ಕೊಂಡು ಹೋಗೋದು. ಜಾಸ್ತಿ ಆಗಿದಾವ. ಈ 1 ತಿಂಗಳು ಅಷ್ಟಾಗೈತೆ ನೀರು ಬಂದು, ಈ 1 ತಿಂಗಳು ಆಗತ್ತೆ ನೀರು ಬಂದಿಲ್ರಿ. ಮೊನ್ನೆ ವಾಲ್ ಹಾಕಿದ್ರು ನೆಡುವ, ಆದ್ರದ್ದು ವಾಲ್ ಮತ್ತೆ ಅದು ಕೆಲಸ ಮಾಡೋಲ್ದು. ಅಲ್ಲಿ ಇನ್ನೊಂದು ಸಿಮೆಂಟ್ ವಾಲ್ ಕುಂದಿಸಿದ್ರೆ ಇವ್ರಿಗೆ ನೀರು ಬರ್ತಾವ, ಇಲ್ಲಿಗೂ ಬರುದಿಲ್ಲ. ಇನ್ ಯಾರು ಬರಕೈತೇವ್ ನಡು ಬರೋದು ಇವ್ರಿಗೆ ಎಲ್ಲ ನೀರು ನೀವು ಹೇಳಿದ್ರೆ ಏನಂತಾರ ಈಗ ಅವ್ರ? ಎರಡು ದಿವಸ ಆದ್ರೂ ಸಮಸ್ಯೆ ಇರೋದು. ಸಮಸ್ಯೆ ಮೆಂಬರ್ ಹೇಳಿರಿ, ನಿಮ್ಮ ವಾರ್ಡಿನ ಮೆಂಬರ್ಗೆ. ಅಲ್ಲ ಇವ್ರು ಫೋನ್ ಹಚ್ತಾರಲ್ಲ, ಇವ್ರು ಹೆಂಗ್ ಚಂದ ಮಾತಾಡ್ತಾರ್ರಿ?
ಒಬ್ಬರೇ ಮತ್ತೆ ಅವ್ರಿಗೆ ಕೇಳ್ಕೊಂಡ್ ಬರ್ತೀವಿ ಅವ್ರು ಏನಂತಾರ ಅವಾಗ ಮಾಡ್ತೀವಿ ಅಂತ ಹೇಳಿ ಇವ್ರು ಬಂದದ್ನ ಚಂದ ಮಾತಾಡ್ತಾರನ್ರಿ ನಿಮಗೆ ಯಾರ್ರೀ? ನಳ ಬಿಡೋರಿ ಅಲ್ಲಿ ಬಂದದ್ ನಿಮ್ ಸಮಸ್ಯೆ ಇಲ್ಲ ನಿಮ್ದು 15 ರೂಪಾಯಿ ಅಂತ ನಾವು ಅಲ್ಲಿ ತಪ್ಪು ಬರ್ತಾವ ನಮ್ಗೆ ಯಾಕೆ ಮಾತ್ರ ಅಲ್ಲಿದೇನು ಹೇಳಕ್ ಹೋಗಲ್ಲ ಅಂತ ಅಂದ್ರೆ ನಾವು ಬಿಲ್ ಕಟ್ಟೋದು ನೀವು ರೊಕ್ಕ ಕೊಟ್ಟು ತುಂಬ್ತೀರ ಮತ್ತೆ ಹಂಗ ತುಂಬ್ತೀರ ಬಂದ್ ಹೇಳಿದ್ರೆ ಏನಂತಾರೆ ಮತ್ತೆ ಅವ್ರು ಮತ್ ಮೆಂಬರ್ ಒಂದ್ಸಲ ಬಂದಿಲ್ರಿ ನಿಮ್ ಕಡೆ ಕೇಳಕ್ಕೆ ನೀವು ಮತ್ತೆ ಹೋಗಿ ಕೇಳಿಲ್ಲ ಮನೆಗೆ ಅವ್ರ ಮನೆಗೆ ಅಲ್ಲ ಅಲ್ಲ ಮೆಂಬರ್ ಓಲಿ ಬೆಳಿ ಸದ್ಯಕ್ಕಂತ್ರ ಮೊದಲಂತ್ರ ಅವರೇ ಇದ್ರ ಈಗ ಇವತ್ತು ಹೋಗ್ಬೇಡ್ರಿ ಮುನ್ಸಿಪಾಲಿಟಿಗೆ ಸತ್ತು ಬಂದಾರ ನೋಡ ಅಲ್ಲಿ ಕೆಲಸಗಾರರು ಅವ್ರು ಭೇಟಿ ಆಗಲ್ಲ ಅವ್ರಿಗೆ ಭೇಟಿ ಆಗೋ ಅವಶ್ಯ ಇಲ್ಲ ಅಲ್ಲಿ ಬಂದು ಭೇಟಿ ಹಾಕಿಲ್ಲ ಬಾ ಅಂದೆ ಬಂದವ್ರನಿಲ್ರಿ ಅವ್ರು ಇನ್ನು ಅಲ್ಲ ಅವ್ರು ಯಾರು ಬಂದಿಲ್ಲ ನೀವು ಬರ್ಲಾರ್ಕ ಬಂದಿರಿ ಅವ್ರು ಬಂದಿಲ್ಲ ಮೆಂಬರ್ ಅಂಕರ್ ಫೋನ್ ಎತ್ತಲ್ಲ ಮೆಂಬರ್ ಇಲ್ಲ ಮೆಂಬರ್ ಓಟ್ ಕೇಳಕ್ ಬಿಡ್ತಲ್ಲ ಅವತ್ತು ಹೇಳ್ಬೇಕು ಇವ್ರು ಬಂದಿರ್ತಾರಲ್ಲ ಇವ್ರು ನಳದವ್ರು ಬಿಡೋರು ಅವ್ರು ಸರಿಯಾಗಿ ಸ್ಪಂದಿಸ್ತಾರ ನಿಮಗ ಚಂದಾಗ ಮಾತಾಡ್ತಾನ ನಳ ಕೊಡ ನಾನ್ ನೀರ್ ಬಿಡಕ್ ಬಂದಿರ್ತಾನಲ್ಲ ಮರ್ಯಾದೆಯಿಂದ ಚಂದಾಗ ಮಾತಾಡ್ತಾನ ಈ ಸಲ ಏನಿಲ್ಲ ಚಂದಾಗ ಮಾತಾಡ್ಸೋತೀನಿ ಚಪ್ಪಲಿ ಹಾರ ಕೊಳ್ಳ ಕಳಿಸ್ತೀನಿ ಅವ ಇದ್ದಾರೆ. ನಮ್ಮ ಕ್ಷೇತ್ರ ನೀವ ನೋಡಿದ್ರಿ ನಿಮ್ಮ ಮುಂದೆ ಏನಾಗ್ತಲ್ಲ ನಿಮ್ಗೆ ಆಗೈತೆ ನಾವೇನು ಅಡಿಗೆ ಮಾಡಕ್ ಅಡಿಗೆ ತೊಳೆಯೋದು ಏನು ಮಾತಿಡ್ಬೇಕು ಅವ್ರಿಗೆ ನೀವ ಏನ್ರ ಮಾಡಿದ್ರೆ ಮಾಡ್ಬೋದು ನೀರು ಬರಲ್ಲ ನಾಳೆಗೆ ಹಾಕಲ್ಲ ಇವತ್ತೊಂದು ನಾಳೆಗೆ ಹಾಕಕ್ ಬರ್ತಾನೆ ಕರೆಕ್ಟ್ 1ನೇ ತಾರೀಕು